ಆತ್ಮೀಯ ವೀಕ್ಷಕರೇ, ನಮಸ್ಕಾರಗಳು. ಇತ್ತೀಚೆಗೆ ಚಲನಚಿತ್ರ ಕಲಾವಿದ ಸತ್ಯನಾರಾಯಣ ಶಾಸ್ತ್ರಿ ಅವರು ತೀರಿಕೊಂಡಿದ್ದು ತಮಗೆಲ್ಲ ಗೊತ್ತಿದೆ. ಗ್ರೂಪ್ನಲ್ಲಿ ಬಂದಿತ್ತು. ಬೆಳಗಾವಿ ಪೊಲೀಸ್ ಸ್ಟೇಷನ್ನಿಂದ ಫೋನ್ ಮಾಡಿದ್ರಂತೆ ಡಿಂಗ್ರಿ ನಾಗರಾಜರವರಿಗೆ. ದುಃಖದ ವಿಷಯ ಅಂದರೆ ಅವರಿಗೆ ವಾರಸ್ದಾರ ಯಾರೂ ಇರಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಅವರು ಫೋನ್ ಮಾಡಿ ಕೇಳಿದಾಗ ದೂರದ ಸಂಬಂಧಿಕರು ಹೇಳಿದ್ರಂತೆ, ನಮಗೂ ಅವರಿಗೂ ಸಂಪರ್ಕ ಇಲ್ಲದೆ ಸುಮಾರು 15-20 ವರ್ಷ ಆಯಿತು ಅಂತಂದ್ರಂತೆ. ನೋಡಿ, ಕಲಾವಿದರು ಎಂಥ ದುರಂತ ಜೀವನ ಅಂತ ಮನುಷ್ಯ ನೋವಾಗ್ತದೆ. ಎಂದೊಮ್ಮೆ ಖ್ಯಾತ ಸಂಗೀತ ಚಲನಚಿತ್ರ ನಿರ್ದೇಶಕರು ಹೇಳಿದರು ಸಿದ್ಧಲಿಂಗಯ್ಯನವರು, ಪ್ರತಿನಿತ್ಯ ಬೆಂಗಳೂರಿಗೆ ಬರುವಂಥ ಬಸ್ಸುಗಳಲ್ಲಿ ಒಬ್ಬೊಬ್ಬ ಕಲಾವಿದ ಇಳಿತಾನೆ ಅಂತೇಳಿ. ಪ್ರತಿನಿತ್ಯ ಬೆಂಗಳೂರಿಗೆ ಬರುವಂಥ ಬಸ್ಸುಗಳಿಂದ ಇಳಿಯುವಂಥ ಕಲಾವಿದರು ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಆಗ್ಬೇಕಂತ ಕನಸು ಕಟ್ಟಿ ಬಂದಿರ್ತಾರೆ. ಎಲ್ಲೆಲ್ಲಿ ಹೋಗ್ತಾರೆ ಏನು, ಗಾಂಧಿನಗರದ ಬೀದಿಯಲ್ಲಿ ಸುತ್ತಾಡ್ತಾ ಕನಿಷ್ಕ ಹೋಟೆಲ್ ಹತ್ತಿರ ಗೇಟ್ನಲ್ಲಿ ನಿಂತ್ಕೊಂಡು ಕನಸುಗಳು ಕಾಣ್ತಾ ಯಾವ ಕಡೆ ಹೋಗ್ತಾರೆ ಏನು. ಎಲ್ಲೋ ಕೋಟಿಗೊಬ್ಬರು ಬೆಳೆಯಬಹುದು, ಬೆಳೆಯದೇ ಇರ್ಬೋದು. ಪಾಪ ಈ ಸತ್ಯನಾರಾಯಣ ಶಾಸ್ತ್ರಿ ಎಂಥ ಕನಸು ಕಂಡಿದ್ದ. ನಿಜಕ್ಕೂ ಒಳ್ಳೆಯ ಕಲಾವಿದ ಕಂಡ್ರೆ ಅವನು. ಅಂತಹ ಕಲಾವಿದನನ್ನು ಚಿತ್ರರಂಗ ಸರಿಯಾಗಿ ಬಳಸಿಕೊಳ್ಳಿಲ್ಲ ಅಂತ ಬೇಜಾರಾಗುತ್ತೆ. ಒಳ್ಳೆಯ ಮಿಮಿಕ್ರಿ ಕಲಾವಿದ ಆತ ಸತ್ಯನಾರಾಯಣ. ನೋಡಿದೆ ನಾನು, ಧೀರೇಂದ್ರ ಗೋಪಾಲ್ ಥರ, ಜಗ್ಗೇಶ್ ಥರ. ಫ್ರೂಟ್ ಕೇಕ್ ಜೊತೆಗೆ ಬಾದಾಮಿ ಪಿಸ್ತಲ್ ಹಾಕೊಂಡು ರೂಮ್ ತಗೊಂಡು ನೋಡ್ಕೊಡ್ರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇಷ್ಟು ಚಳಿ ಆಗ್ತಿದೆ, ನಿಮ್ಗೆ ಐಸ್ ಕ್ರೀಮ್ ಬೇಕು ಹೇಳತ್ತಾ? ಗುರು ಇರೋದು 3 ತಿಂಗಳು ಪಾಠ, ಎಲ್ಲ ಎಂಜಾಯ್ ಮಾಡ್ಬೇಕು ಗುರು. ಚಿತ್ರ ಉಟ್ಕೊಂಡ್ಬೇಕು. ಬಾಲು, ನಾವು ಪೋಸ್ಟ್ ಜಾಸ್ತಿ ಕೊಟ್ಟಾಗ ಅನಿಸ್ತಿಲ್ವ? ಹೋದ ಹಂಗಂದ್ರೆ ಅದೇ ಅಲ್ಪಂಗ ಐಶ್ವರ್ಯ ಸಿಕ್ಕಿದ್ರೆ ಅರ್ಧ ರಾತ್ರಿ ಕೊಡೆ ಇರ್ತಂತೆ ಹಂಗೆ. ಏನ್ ಗುರು ಹಿಂಗನ್ಬಿಟ್ಟೆ? ಇಷ್ಟು ಇದೆ ಹೋದ್ರೆ ನಮ್ಮನ್ನ ಯಾರೋ ತೊಳ್ಕ ಕುತ್ಕೊಂಡ್ಬಿಡ್ತಾರೆ ಅಷ್ಟೇ. ಕಣಿ ಇಷ್ಟು ಸೆಕೆ ಆಗ್ತದೆ, ನೀನ್ ಯಾಕೆ ನಡೀತಿದ್ಯಾ? ಇಷ್ಟು ಮಾಡಿ ಹೋಗಿ 2 ಪಾಯಿಂಟ್ ಕೆಜಿ ನಾ ರೈಸ್ ಮಾಡು. ಲೋ ಮಾಣಿಕ್ಯಂ, ನಾವು ಎಸಿ ರೂಮ್ ನಲ್ಲಿ ಐಸ್ ಕ್ರೀಮ್ ತಿಂತ ಕೂತಿರೋದು ನೋಡಿದ್ರೆ ನಿಂಗೆ ಏನಿಸುತ್ತೆ? ನಾವೇನಾದ್ರು ಜಾಸ್ತಿ ಪೋಸ್ಟ್ ಕೊಟ್ಟಿದೀವಿ ಅನ್ಸುತ್ತಾ? ಏನಿಲ್ಲ ಸರ್, ರಾಯಲ್ ಫ್ಯಾಮಿಲಿಯಲ್ಲಿ ಯಾವಾಗಲೂ ಹೀಗೆ. ರಾಯಲ್ ಫ್ಯಾಮಿಲಿ ಇದೆಲ್ಲ ಕಾಮನ್ ಸರ್. ಹ್ಯಾಂಗ್ ಮಾಡ್ಕೊಂಡು ಹೊಡಿಯತಾರ ಅವ್ರೆ ನೋಡ್ರು. ಹೊಸಬ್ರು ಯಾರೋ ನಮ್ಮ ಏರಿಯಾಕ್ಕೆ ಬಂದು ನಮ್ಮ ಬಿಸ್ನೆಸ್ಗೆ ಕಲ್ಲಾಗ್ತಾವ್ರೆ. ಅವ್ರು ತಿಳ್ಕೊಂಡಿದ್ದಾರೆ ಅವ್ರಿಗೆ ನಾವು ಕಾಂಪಿಟೇಷನ್ ಆಗಿ ಬಂದಿದೀವಿ ಅಂತ. ಹೇ ಕೂಲ್ ಕೂಲ್, ನೋ ಕಾಂಪಿಟೇಷನ್, ವಿ ಆರ್ ಫ್ರೆಂಡ್ಸ್ ಮ್ಯಾನ್, ವಿ ಆರ್ ಆಲ್ ಎಜುಕೇಟೆಡ್ ಮೇಕರ್ಸ್. ಸುಂದರ ಓಕೆ, ಕಾಪಿ ಕಾಸಾಯ್ತಪ್ಪ. ವೈಟ್ ರೈಸ್ ಎಂದಲೇ ಸಾಧ್ಯ ಅಂತ ನನಗನ್ಸುತ್ತೆ. ಯಾವ ಕಲಾವಿದನೂ ಸುಖವಾಗಿಲ್ಲ ಅಂತ ಅನಿಸುತ್ತೆ. ಆದರೂ ಶಾಸ್ತ್ರಿಯವರು ಯಾವತ್ತೂ ಇತ್ತೀಚಿನ ವರ್ಷಗಳಲ್ಲಿ ಅವರು ನನಗೆ ಫೋನ್ ಮಾಡಿಲ್ಲ, ನನ್ನ ಜೊತೆಗೆ ಸಂಪರ್ಕನೇ ಇಲ್ಲ. ಅವರು ಒಳಗಡೆಗೆ ಬೆಂಕಿ ನೋವು ಅದು ಯಾವುದಿತ್ತು ಯಾರಿಗೂ ಗೊತ್ತು. ಯಾಕಂದರೆ ಅವರ ಬದುಕಿನ ವೈಯಕ್ತಿಕ ಜೀವನದ ನೋವುಗಳು ಅವರಿಗೆ ಗೊತ್ತಿರ್ತವೆ. ಅದಕ್ಕೆ ಒಂದು ರಂಗನಾಯಕಿಯಲ್ಲಿ ಆರತಿ ಅವರು ಹೇಳ್ತಾರೆ, ಯಾರಿಗೂ ತಡೆದುಕೊಳ್ಳಲಿಕ್ಕಾಗದಾರೆ ಅಂತ ನೋವನ್ನು ಕಲಾವಿದ ಮಾತ್ರ ತಡೆದುಕೊಳ್ತಾನೆ, ಆ ಶಕ್ತಿ ಅವನಿಗೆ ದೇವ್ರು ಕೊಟ್ಟಿದ್ದಾನೆ ಅಂತ. ಆ ರೀತಿ ಇವರಿಗೂ ಎದೆಯಲ್ಲೊಂದು ಯಾವುದೋ ಒಂದು ನೋವು ಇರ್ಬೋದು.